ಸರ್, ಇವಾಗ ಶ್ರೀದೇವಿ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಅವೈಜ್ಞಾನಿಕವಾಗಿ ಮೆಡಿಕಲ್ ತ್ಯಾಜ್ಯಗಳನ್ನು ಸುಡ್ತಾ ಇದ್ದಾರೆ. ಅದು ಟನ್ಗಟ್ಟಲೆ ದೊಡ್ಡ ಪ್ರಮಾಣದಲ್ಲಿ ಅಂತ ಹೇಳ್ಬಿಟ್ಟು ನಾವು ಸುದ್ದಿ ಮಾಡಿದ್ವಿ. ನಿಮಗೂ ಕೂಡ ಸುದ್ದಿ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟು ನಿಮಗೂ ಕೂಡ ಲಿಂಕ್ ಕಳಿಸ್ಕೊಟ್ಟಿದ್ವಿ. ಅದು ಮುಂದಿನ ಕ್ರಮಗೆ ಏನಾಗುತ್ತೆ ಸರ್? ನಿಮ್ಮ ಗಮನಕ್ಕೆ ಏನಾದರೂ ಬಂದಿದೆಯಾ? ನೀವು ನಮಗೆ ಇದ್ರ ಬಗ್ಗೆ ಮಾಹಿತಿ ಕೊಟ್ಟ ತಕ್ಷಣವೇ ನಾವು ಆ ಸ್ಥಳಕ್ಕೆ ಪರಿಶೀಲನೆ ಮಾಡಿ ನ್ಯೂನತೆ ಮಾಡಿದಂಥ ಸಂದರ್ಭದಲ್ಲಿ ನ್ಯೂನತೆ ಕಂಡುಬಂದಿದೆ. ಏನು ನೀವು ಕಳಿಸಿದ್ರಿ ಇದರಲ್ಲಿ ಹೊಗೆ ಬರ್ತಾ ಇದ್ದಂಥ ಕಂಡುಬಂತು. ಸೊ ಈ ಬಗ್ಗೆ ನಮ್ಮ ಕಚೇರಿಯಿಂದ ಕೇಂದ್ರ ಕಚೇರಿಗೆ ಸೂಕ್ತ ಕ್ರಮಕ್ಕಾಗಿ ನಾವು ಈಗ ಕಳಿಸ್ಕೊಡ್ತೀವಿ. ಈಗ ಒಂದು ಮೆಡಿಕಲ್ ಕಾಲೇಜು ಅಥವಾ ಆಸ್ಪತ್ರೆ ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ನಾವು ಯಾವುದೇ ರೀತಿ ಪೊಲ್ಯೂಷನ್ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಅವ್ರೊಂದು ಸರ್ಟಿಫಿಕೇಟ್ನ ತೊಗೊಂಡು DHO ಆಫೀಸ್ಗಳಿಗೆ ಕೊಟ್ಟು ಆಸ್ಪತ್ರೆ ಸ್ಟಾರ್ಟ್ ಮಾಡಬೇಕಾಗಿದೆ. ಆದರೆ ಒಂದು ದೊಡ್ಡ ಪ್ರತಿಷ್ಠಿತ ಆಸ್ಪತ್ರೆ ಈ ರೀತಿ ದೊಡ್ಡದಾಗಿ ಅವೈಜ್ಞಾನಿಕವಾಗಿ ಮೆಡಿಕಲ್ ತ್ಯಾಜ್ಯಗಳನ್ನು ಸುಡ್ತಿರೋದು ಎಷ್ಟು ಸರಿ ಅಂತ? ಈಗ ಬಯೋಮೆಡಿಕಲ್ ತ್ಯಾಜ್ಯ ವಸ್ತುಗಳನ್ನ ಸಮರ್ಪಕವಾಗಿ ನಿರ್ವಹಣೆ ಮಾಡುವ ಸಲುವಾಗಿ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ಬಂದಿದೆ. ಅದ್ರ ಪ್ರಕಾರ ಯಾವುದೇ ತ್ಯಾಜ್ಯ ಏನು ಆಸ್ಪತ್ರೆಯಿಂದ ಏನು ಉತ್ಪತ್ತಿಯಾಗುತ್ತೆ ಆ ತ್ಯಾಜ್ಯ ವಸ್ತುಗಳನ್ನ ಸಮರ್ಪಕವಾಗಿ ಸೆಗ್ರಿಗೇಟ್ ಮಾಡಿ ಸ್ಟೋರ್ ಮಾಡಿ ಕಾಮನ್ ಬಯೋಮೆಡಿಕಲ್ ವೇಸ್ಟ್ ಟ್ರೀಟ್ಮೆಂಟ್ ಫೆಸಿಲಿಟಿಗೆ ಅವರು ಕೊಡಬೇಕಾದ ಕರ್ತವ್ಯ ಆಗಿದೆ. ಅದನ್ನು ನಿಯಮ ಪಾಲನೆ ಮಾಡಬೇಕಾಗಿದೆ. ಸರ್, ಈಗ ಏನು ಕ್ರಮ ಉಂಟಾಗ್ಬೋದು ಮತ್ತು ಇದರಿಂದ ಏನೇನು ತೊಂದರೆ ಆಗುತ್ತೆ ಸರ್ ಜನಗಳಿಗೆ ಆಗಿರ್ಬೋದು, ಪರಿಸರಕ್ಕೆ? ಈಗ ಯಾವುದೇ ವಸ್ತುನೂ ಕೂಡ ಸುಟ್ಟಂಥ ಸಂದರ್ಭದಲ್ಲಿ ವಾಯು ಮಾಲಿನ್ಯ ಉಂಟಾಗ್ಬೋದು. ಆಮೇಲೆ ಸಾಂಕ್ರಾಮಿಕ ಈ ರೋಗಗಳನ್ನ ಆಹ್ವಾನ ಮಾಡ್ದಂಗೆ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ನಾವು ನಮ್ಮ ಕಡೆಯಿಂದ ಪರಿಶೀಲನೆ ಮಾಡಿದ್ದೀವಿ. ಪರಿಶೀಲನೆ ಮಾಡಿ ವರದಿಯನ್ನು ಕೂಡ ನಮ್ಮ ಹೆಡ್ ಆಫೀಸ್ಗೆ ಈ ಬಗ್ಗೆ ಈ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತ ಅಂದ್ಬಿಟ್ಟು ಶಿಫಾರಸು ಮಾಡಿ. ಸರ್, ಈಗ ನೀವು ಆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದಾಗ ಅಲ್ಲಿ ವಾಸ್ತವ ಸ್ಥಿತಿ ಯಾವ ಥರ? ವಾಸ್ತವ ಸ್ಥಿತಿ ಏನು ಮಿಕ್ಸೆಡ್ ವೇಸ್ಟು ಪ್ಲಸ್ ಬಯೋಮೆಡಿಕಲ್ ವೇಸ್ಟು ಅಲ್ಲಿ ಸುಟ್ಟಿರೋದು ಕಂಡು ಬಂದಿದೆ. ಹೊಗೆ ಹೋಯ್ತಾಯಿತ್ತು, ಕಪ್ಪು ಬೂದಿ ಇರೋದನ್ನು ಕೂಡ ನಾವು ನೋಡಿದ್ವಿ. ಅಲ್ಲಿ ಹಲವಾರು ಪ್ರಾಣಿಗಳು ಕೂಡ ಇದ್ದಾವೆ, ನವಿಲುಗಳಾಗಿರ್ಬೋದು, ಮತ್ತು ಏನು ನಾವು ಪ್ರಾಣಿ ಸಂಕುಲಕ್ಕೆ ಕೂಡ ಇದೊಂದು ಹಾನಿ ಆಗುತ್ತೆ ಅಂತ. ಅದಕ್ಕೇ ಈ ಬಯೋಮೆಡಿಕಲ್ ವೇಸ್ಟ್ ರೂಲ್ಸ್ ಪ್ರಕಾರ ಈ ಕ್ರಮ ತಗೋಬೇಕಾಗಿತ್ತು. ಈ ರೀತಿ ನ್ಯೂನತೆ ಆಗಿದೆ. ಈ ಬಗ್ಗೆ ಕೂಡಲೇ ಕ್ರಮ ತಗೋಬೇಕು ಅಂತಂದ್ಬಿಟ್ಟು ನಾವು ನಮ್ಮ ಹೆಡ್ ಆಫೀಸ್ಗೆ